ವಿಶೇಷ ಸಭೆ ನಡೆದಿದೆ ಮೇಡಮ್. ಈ ಸಂದರ್ಭದಲ್ಲಿ ಏನೇನು ಸವಲತ್ತುಗಳು ನೀಡಿದ್ರಿ, ಜೊತೆಗೆ ಏನೇ ಕ್ರಮಗಳು ತಗೊಂಡಿದ್ರಿ ಮೇಡಮ್ ಇವತ್ತು? ಮುಖ್ಯವಾಗಿ ಇವತ್ತು ನಾನು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ರೀತಿಯ ಮೊದಲನೆಯ ಇಂತಹ ಒಳ್ಳೆಯ ಕಾರ್ಯಕ್ರಮ. ಮತ್ತು ಇನ್ನೂ ಅನೇಕ ನಮ್ಮ ಯಲಹಂಕ ಹೋಬಳಿಯ ಯಲಹಂಕ ತಾಲೂಕು ಪಂಚಾಯಿತಿಯ ಅನೇಕ ಗ್ರಾಮ ಪಂಚಾಯಿತಿಗಳು ಸಹ ಕೈ ಜೋಡಿಸಿವೆ. ಸೊಣ್ಣೇನಹಳ್ಳಿ, ರಾಜನಕುಂಟೆ, ಅರಕೆರ, ಬೆಟ್ಟ ಹಲಸೂರು ಇಲ್ಲ ಸುತ್ತಮುತ್ತಿನ ಗ್ರಾಮ ಪಂಚಾಯಿತಿಗಳು ಸಹ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಇದು ಮುಖ್ಯವಾಗಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ಪರ್ಸನ್ಸ್ ಅಂದರೆ ವಿಶೇಷ ಚೇತನರಿಗಾಗಿಯೇ ಒಂದು ಕಾರ್ಯಕ್ರಮ. ಎಲ್ಲರಿಗೂ ನಾನು ನಮ್ಮ ತಾಲೂಕು ಪಂಚಾಯಿತಿ ಯಲಹಂಕ ಮತ್ತು ಯಲಹಂಕದ ಜನತೆಗೆ ನಾನು ಹೇಳೋದು ವಿಶ್ವ ಅಂಗವಿಕಲರ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಡಿಸೆಂಬರ್ 3ರಂದು ನಾವು ಆಚರಿಸಿದ್ದೇವೆ ಮತ್ತು ಈ ಮಾಸ ಪೂರ್ತಿ ನಾವು ಇದನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬೆಂಗಳೂರು ನಗರ ಅರ್ಬನ್ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ವಿಶೇಷ ಗ್ರಾಮ ಸಭೆ ನಮ್ಮ ವಿಶೇಷ ಚೇತನರಿಗೆ ನಡೆಸಬಹುದು. ಅಲ್ಲಿ ಅವರ ಅಹವಾಲುಗಳನ್ನು, ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ಕ್ರಮವನ್ನು ವಹಿಸಬೇಕಾಗಿದೆ ಪ್ರತಿಯೊಬ್ಬರು. ಮುಖ್ಯವಾಗಿ ನನಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಂತಹ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದ್ದೇವೆ. ಅದು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ. ಜೊತೆಯಾಗಿ ಅವರ ಅಹವಾಲುಗಳನ್ನು ನಾವು ಕೇಳಲಾಗಿ ಮುಖ್ಯವಾಗಿ ಅವರಿಗೆ UDID ಕಾರ್ಡ್, ಯುನಿಕ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಅನ್ನು ಒದಗಿಸಬೇಕಾಗ್ತದೆ. ಮೊದಲನೇದಾಗಿ ಅವರಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಇಲ್ಲದೆ ಇರೋದು ಕಂಡು ಬಂದಿದೆ, ಡಿಸಬಿಲಿಟಿ UDID ಕಾರ್ಡ್ ಇಲ್ಲದೆ ಇರೋದು ಕಂಡು ಬಂದಿದೆ. ಮತ್ತು ಆಸ್ಪತ್ರೆಗಳಲ್ಲಿ ಅನೇಕ ತೊಂದರೆ ಆಗ್ತಾ ಇದೆ, ಅವರಿಗೆ ತ್ವರಿತವಾಗಿ ಕಾರ್ಡ್ಗಳು ಸಿಗ್ತಾ ಇಲ್ಲ. ಅದರಿಂದ ಪೆನ್ಷನ್ ಸಿಗೋದು ಕಷ್ಟ ಆಗುತ್ತೆ ಮತ್ತು ಯಾವುದೇ ಸರ್ಕಾರದ ಸವಲತ್ತನ್ನು ಅವ್ರಿಗೆ ಕೊಡಲಿಕ್ಕೆ ಕಷ್ಟ ಆಗ್ತದೆ UDID ಕಾರ್ಡ್ ಇರಲಿಲ್ಲ ಅಂದರೆ. ಈ ನಿಟ್ಟಿನಲ್ಲಿ ನಾವು ಒಂದು ಆಂದೋಲನದ ರೀತಿಯಲ್ಲಿ ನಾವು ಅದನ್ನು ನಮ್ಮ ಎಂಟೈರ್ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿಯನ್ನು ಒಳಗೊಂಡಂತೆ ಒಂದು ಆಂದೋಲನವನ್ನು ಮಾಡಿ ಪ್ರತಿಯೊಬ್ಬ ಅಂಗವಿಕಲರು ಅಂದರೆ ವಿಶೇಷ ಚೇತನರು ಸಹ UDID ಕಾರ್ಡನ್ನು ಹೊಂದಬೇಕು. ಆ ಗುರಿಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಸರ್ಕಾರದಿಂದ ಅನುದಾನಗಳು ಕಾಲಕಾಲಕ್ಕೆ ಸಿಗ್ತಾ ಇದೆ ಮೇಡಮ್? ಆ್ಯಕ್ಚುಲಿ ಇನ್ನೊಂದು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ನಾವು ಯಾವುದೇ ಕೆಲಸ ಮಾಡುವಾಗ ಸರ್ಕಾರದ ಅನುದಾನ ಸರ್ಕಾರದಿಂದ ಏನು ಬರ್ತಾ ಇದೆ ಅದು ನೋಡೋದಕ್ಕಿಂತ ಮುಖ್ಯವಾಗಿ ಸರ್ಕಾರದಿಂದನೇ ಇರ್ತಕ್ಕಂತಹ ಒಂದು UDID ಕಾರ್ಡನ್ನು ಮೊದಲು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಅವರಿಗೆ ಒಂದು ಸಹಾಯವನ್ನು ಮತ್ತು ಅವರನ್ನು ಸಬಲೀಕರಣವನ್ನಾಗಿ ಮಾಡಲಿಕ್ಕೆ ಅಥವಾ ಎಂಪವರ್ ಮಾಡಲಿಕ್ಕೆ ಅಥವಾ ಅವರನ್ನು ಸ್ವಾವಲಂಬನೆಯ ದಾರಿಯಲ್ಲಿ ಅವರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಆರೈಕೆದಾರರ ಅವರ ಪೋಷಕರ ಆರೈಕೆದಾರರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ನಮ್ಮದೇ ಆದ ನಮ್ಮದು ಲೋಕಲ್ ಸ್ಥಳೀಯ ಸಂಸ್ಥೆಗಳು ನಾವು ಮನಸ್ಸು ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳಿಗೆ ಪರಿಹಾರ ಹುಡುಕೊಡೋದು ನಮ್ಮ ಕರ್ತವ್ಯ ಆಗಿದೆ ಅಂತ ನಾನು